ಇಲ್ಲಿ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ರೂಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಫಾಲೋ ಮಾಡ್ತಾವ್ರೆ ಹಾಸನಲ್ಲಿ ಮಾತ್ರ. ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ತಾ ಇರ್ಬೋದು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಸೊ ಫ್ರೆಂಡ್ಸ್, ಇದು ಒಂದು 3ನೇ ಟೋಲು. ಇವತ್ತೇ ದೇವಿಹಳ್ಳಿ ಹಾಸನ ಟೋಲು, ಪ್ರೈವೇಟ್ ಲಿಮಿಟೆಡ್. ಇದು ನಮಗೆ 3ನೇ ಟೋಲು ಸಿಕ್ಕಿರೋದು. ಮೋಸ್ಟ್ಲಿ ಇದೇ ಅನ್ಸುತ್ತೆ ಲಾಸ್ಟು. ನೋಡೋಣ ಬನ್ನಿ ಅವಾಗ. ಗೈಸ್, ಹಾಸನ್ ಎಂಟ್ರಿ ಆದ್ವಿ. ಹೋಗ್ತಾ ಇದೀವಿ ಹಾಸನ್ ಸಿಟಿ. ರಿಂಗ್ ರೋಡ್ ಸ್ವಲ್ಪ ಏನೋ ಒತ್ತಿತ್ತು ಅನ್ಸುತ್ತೆ, ಹಂಗಾಗಿ ಸಿಟಿ ಒಳಗೆ ಬಂದಿದೀವಿ. ಅಲ್ಲಿ ಯಾವ್ದು ವೆಹಿಕಲ್ ಅಲೋ ಇರ್ಲಿಲ್ಲ, ಆದ್ರಿಂದ ಸಿಟಿ ಒಳಗಾಸಿ ಬರ್ತಾ ಇದೀವಿ ಹಾಸನ್. ಇಲ್ಲಿ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡ್ತಾರೆ. ರೂಲ್ಸ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಫಾಲೋ ಮಾಡ್ತಾವ್ರೆ ಹಾಸನಲ್ಲಿ ಮಾತ್ರ. ಯಾರು ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಬರ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ತಾ ಇರ್ಬೋದು. ಹೇಳಿದ್ರೆ ಹೋಗ್ಬಿಡ್ತ್ಯಾ? ಇದೆಲ್ಲ ಬೇಕಾ ನಿನ್ಗೆ? ಫ್ರೆಂಡ್ಸ್, ಇದು ಬಂದು 4ನೇ ಟೋಲು ನಮಗೆ ಸಿಗ್ತಾ ಇರೋದು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಚೌಳ್ಗೆರೆ ಮುಖ್ಯ ವಿಷಯಕ್ಕೆ ಬರಲ್ಲ. ವ್ಯೂ ನೋಡಿ, ಸಕ್ಕದಾಗೈತೆ. ಇನ್ನೇನು ಹತ್ರ ಸಕಲೇಶ್ಪುರ. ವೆದರ್ ಇವಾಗ ಕೂಲ್ ಆಗಿದೆ, ಮಸ್ತಿದೆ ಮಾತ್ರ ನೋಡಕ್ಕೆ. ಈ ಸತ್ರದಲ್ಲೇ ಮಳೆ ಆಗ್ತಾ ಐತೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇನ್ನು ಸ್ಟಾರ್ಟ್ ಆಗ್ತಾ ಐತೆ ಲೈಟಾಗಿ ಮಳೆ. ವೆದರ್ ಮಾತ್ರ ಫುಲ್ ಚಿಲ್ಲಾಗಿದೆ. ಸ್ವಲ್ಪ ಟ್ರಾಫಿಕ್ ಇದೆ ಇಲ್ಲಿಂದ. ಇನ್ನು 70 ಕಿಲೋಮೀಟರ್ಸ್ ಇದೆ ಧರ್ಮಸ್ಥಳ. ಮಳೆ ಸ್ಟಾರ್ಟ್ ಆಗೈತೆ ಲೈಟಾಗಿ. ಭರ್ಜರಿ ಮಳೆ ಸ್ಟಾರ್ಟ್ ಆಯ್ತು. ಮಳೆ ವ್ಯೂ ಮಾತ್ರ ಸಖತ್ತಾಗೈತೆ. ಬೆಟ್ಟ ಈಗ ಆಟ ಅದೇ ಕಾಣುತ್ತಾ? ಹಾಕ್ಬಿಡೋಣ, ಲೀಫ್ ಆಗೋದು ಬೂದಿಗೆ ಹೋಗ್ಬಿಟ್ಟು. ನೀರು ವಿಂಟರ್ಗೆ ಹಾಕ್ತೇವೆ, ಮಳೆಯ ನೀರಕ್ಕೆ ಹೇಗೆ ಆಗೈತೆ ಮಳೆ. ಚಿಕ್ಕಪ್ಪ, ಈ ರೋಡಲ್ಲಿ ಹೋಗ್ತೀರಿ, ಏನ್ ಫೀಲ್ ಬರ್ತದ ನಿಮ್ಗೆ? ಮಳೆ, ಬೆಟ್ಟ, ಗುಡ್ಡ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗಿರ್ತದೆ. ಕರ್ನಾಟಕದಲ್ಲಿ ಸಕಲೇಶ್ಪುರ ಅನ್ನೋದು ತುಂಬಾ ತುಂಬಾ ಅದ್ಭುತವಾದ ಸ್ಥಳ. ಮರ ಗಿಡಗಳು, ಒಳ್ಳೆ ವಾತಾವರಣ ಇದೆ. ಇನ್ನೊಂದು ಏನಂದ್ರೆ, ಪುಣ್ಯಕ್ಷೇತ್ರಗಳು ಹೋಗ್ಬೇಕಾದ್ರೆ ಇಂಥ ಬೆಟ್ಟ ಗುಡ್ಡಗಳು ಜರ್ನಿ ಮಾಡಿದ್ರೆ ತುಂಬಾ ಮನಸ್ಸಿಗೂ ಆನಂದ.
ಮನಸ್ಸಿಗೆ ಖುಷಿ ಸಿಗುತ್ತೆ. ಧರ್ಮಸ್ಥಳ 20 ಕಿಲೋಮೀಟರ್ ಇದೆ. ಗಾಡಿ ವೆಹಿಕಲ್ಗಳು ಸ್ವಲ್ಪ ಕಡಿಮೆ ಇದ್ದಾವೆ, ಅದಕ್ಕೆ ಸ್ವಲ್ಪ ಕರ್ಟಿಂಗ್ಸ್ ಜಾಸ್ತಿ ಇದ್ದಾವೆ. ತುಂಬ ಅನುಭವ ಇರೋ ಡ್ರೈವಿಂಗ್ ಬರಬೇಕು. ಮೂವಿ ತೆಗೆದ್ರಪ್ಪ ಇನ್ಮೇಲೆ ಇಲ್ಲಿ ಗೊತ್ತು ಗೊತ್ತು. 2 ಪಾಯಿಂಟ್ ಐತೆ, ಯಾವ್ದು ಅಂತ ನಮಗೂ ಗೊತ್ತಿಲ್ಲ. ಬಟ್ ಮೇಲೆ. ಟೈಮ್ ಇಲ್ಲ. ಸಕಲೇಶ್ಪುರ ವ್ಯೂ ಪಾಯಿಂಟ್. ಸಕಲೇಶ್ಪುರದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಿರ್ಬೋದು, ಒಬ್ಬೊಬ್ರು ಹೋಗ್ತಾ ಇದಾರೆ. ಏನೋ ಹೇಳ್ತಾರಪ್ಪ. ಈಗ ನಾವು ಹೋಗ್ತಿರೋದು ಮಂಡೇಗೆ, ಸಂಡೇ ಆದ್ರಿಂದ ಆ ಕಡೆಯಿಂದ ವೆಹಿಕಲ್ಸ್ ತುಂಬಾ ಇದಾವೆ. ಸಕಲೇಶ್ಪುರದಲ್ಲೇ ಇರುತ್ತೆ. ಮೂವಿ ಫುಲ್ಲು ಜಾಮ್, ವೆಹಿಕಲ್ಸ್ ತುಂಬಾ ಇದಾವೆ ಆ ಸೈಡ್ ಇಂದ ಬರ್ತಿರೋವು. ಕಾರಲ್ಲಿ ಹೋದ ಜರ್ನಿನೇ ಮಜಾ ಫ್ರೆಂಡ್ಸ್, ಹೇಳತ್ತೀರ. ಹೇಳ್ತಾನೆ ರೋಡ್ ತೇಜ್ ಆಗೈತೆ. ಈ ಸೆಕೆಂಡ್ ಅಲ್ಲಿ ಇರ್ಬೇಕಿಲ್ಲ. 3 ಅಷ್ಟೇ. ಕತೆ ಆಡಿ ಸ್ವಾಮಿ ಕತೆ ಹೇಳ್ತೀಗಪ್ಪ, ಧರ್ಮಸ್ಥಳದ್ದು ಏನಾದ್ರು ಯಾವ್ದು ಇವ್ರು ಧರ್ಮರಾಯ ಪ್ರತಿಷ್ಠಾಪನೆ ಮಾಡಿದ್ರು. ದಾನ ಬಿಡಂಗೆ. ಮಳೆ ಫುಲ್ ಜೋರ್ ಆಯ್ತು ಫ್ರೆಂಡ್. ಒಕ್ಕರೆ ಮಳೆ ಬರ್ತಿದೆ, ಒಕ್ಕರೆ ಮಳೆ. ಈಗ ಅಲ್ಲಿಂದ ಬಂದಕ್ಕೆ ಇಂಜಿನ್ ಫುಲ್ ಕೂಲ್ ಆಗೋದಿದೆ ಈ ಮಳೆಗೆ. ಅಂದ್ರೆ ಮಣ್ಣು ಕುಸಿಬಾರ್ದು, ಕುಸ್ಬಿಡ್ತದ ಅನ್ಸರಿ. ಅದೇನೋ ಕಾಣಲ್ಲ ಜಾಸ್ತಿ. ಟಾರ್ ರೋಡ್ಗಿನ್ನ ಇದೊಂದು ಕ್ರಿಕೆಟ್ ಸಿಮೆಂಟ್ ರೋಡ್. ಒಟ್ಟ ಇದು ಓಡ್ತಾ ಗಾಡಿ ನೈಸ್ ಆಗ್ಬಿಡ್ತದೆ. ಯಾಬೂಸ. ನೈಸ್ ಆಗ್ಬಿಡ್ತದೆ, ನೈಸ್. ನೈಸ್ ಆಗುತ್ತೆ. ಟಾರ ಸಿಮೆಂಟ್ ರೋಡ್ ಹೌದಾ? ಹೋಯ್ತಾ ನೈಸ್ ಆಗ್ಬಿಡ್ತದೆ. ಅದೇ ಈ ಮಳೆಗಾಲದ ಗ್ಲಾಸ್ ಫುಲ್ ಗ್ಲಾಸ್ ತರ ನೋಡಲ್ಲ. ಅಲ್ವಾ? ಏನ್ ಸಕಲ ಗೊತ್ತಾಯ್ತು ನೋಡಿ ನೀರು. ಫುಲ್ ಎಲ್ಲ ಫಾಗ್ ಐತ್ ನೋಡು ಮೇಲೆ. ಡೀಪ್ ನೋಡಲ್ಲಿ ಹೆಂಗ್ ಗೊತ್ತಾಗುತ್ತೆ. ವ್ಯೂ ಮಾತ್ರ ಸೂಪರ್ ಆಗೈತಲ್ಲ. ಟ್ರೈನ್ ಜರ್ನಿಗಿನ್ನ ಬೈಕು ಕಾರಲ್ಲಿ ಬಂದ್ರೆ ನೆಕ್ಸ್ಟ್ ಲೆವೆಲ್ ವ್ಯೂ ಸಿಗುತ್ತೆ. ಧರ್ಮಸ್ಥಳದ ಸಖತ್ ಎಂಜಾಯ್ ಮಾಡ್ಬೋದು. ಬೈಕಲ್ಲಿ ಬಂದ್ರಂತೂ ಇನ್ನೂ ಸ್ವರ್ಗ. ಮಾನ್ಸೂನ್ ರೈಡ್ ಫ್ರೆಂಡ್ಸ್, ಫಾಗ್ ನೋಡಿ ಸೂಪರ್ ಆಗೈತೆ.
ರೋಡು, ಮಳೆ, ಫಾಗು. ಮುಂದೆ ನೋಡಿ, ಮುಂದೆ ಸಕ್ಕತ್ತಾಗಿದ್ದಾನ ಅಲ್ಲಿ ನೋಡ ಪ್ಲೇಸು. ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ರೋಡ್ ಬೈಬೋದು. ಟ್ರೈನ್ ಹೋದ್ರೆ ಸಿಗಲ್ಲ. ಓನ್ ವೆಹಿಕಲ್ಸ್ ಅಲ್ಲಿ ಕಾರು ಇಲ್ಲ ಬೈಕು ಮಾತ್ರ ಸ್ವರ್ಗ. ಈ ಸಮ್ಮರ್ ಟೈಮಲ್ಲೇ ಹೋಗ್ಬೇಕು. ಇವು ನೋಡಿ ಬ್ರೋ, ಸೈಕ್. ಅಲ್ಲೊಂದು ವಾಟರ್ ಫಾಲ್ಸ್ ಐತ್ ನೋಡಿ, ಝೂಮ್ ಮಾಡ್ತೀನಿ ತುದಿ, ಕಾಣಿಸುತ್ತೋ ಇಲ್ವೋ ಡೌಟ್ ನಿಮ್ಗೆ. ಅಲ್ಲೊಂದಿದೆ ನೋಡಿ, ಅಲ್ಲಿ ಒಂದು ವಾಟರ್ ಫಾಲ್, ಸಣ್ಣದೊಂದು ಜರಿ ಬರ್ತಾ ಐತೆ. ನೆಕ್ಸ್ಟ್ ಲೆವೆಲ್. Would like to take notes while I take totes of the marijuana smoke. Oh, you wanna choke? Gun smoke. Biggie smoke the mayor, the rock slayer, the hooker layer, motherfucker.